ವೈಕುಂಠ ಏಕಾದಶಿ 2025. ವೈಕುಂಠ ಏಕಾದಶಿ 2025ರಂದು ವೆಂಕಟೇಶ್ವರ ಸ್ವಾಮಿಗೆ ಇವುಗಳನ್ನು ತಪ್ಪದೆ ಎಲ್ಲರೂ ಅರ್ಪಿಸಲೇಬೇಕು. ಪುಷ್ಯ ಮಾಸದ ಏಕಾದಶಿ ತಿಥಿಯನ್ನು ವೈಕುಂಠ ಏಕಾದಶಿ ಅಥವಾ ಪುಷ್ಯ ಪುತ್ರದ ಏಕಾದಶಿ ಎಂದು ಆಚರಿಸಲಾಗುತ್ತದೆ. ವೈಕುಂಠ ಏಕಾದಶಿ ವ್ರತವು 2025ರ ಕೊನೆಯ ಏಕಾದಶಿ ವ್ರತವಾಗಿದೆ. ಈ ದಿನ ತಿರುಪತಿ ವೆಂಕಟೇಶ್ವರನಿಗೆ ವಿಶೇಷ ಪೂಜೆ ನಮಸ್ಕಾರಗಳು ನಡೆಯುವುದು. 2025ರ ಕೊನೆಯ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ವೆಂಕಟೇಶ್ವರ ಸ್ವಾಮಿಗೆ ಯಾವೆಲ್ಲ ವಸ್ತುಗಳನ್ನು ಅರ್ಪಿಸಬೇಕು ಹಾಗೂ ಇದರ ಪ್ರಯೋಜನಗಳೇನು? ಪುಷ್ಯ ಮಾಸದ ಏಕಾದಶಿ ವ್ರತವನ್ನು ಪುಷ್ಯ ಏಕಾದಶಿ, ಪುತ್ರದ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ವ್ರತವೆಂದು ಆಚರಿಸಲಾಗುತ್ತದೆ. ವೈಕುಂಠ ಏಕಾದಶಿ ದಿನದಂದು ಉಪವಾಸ ವ್ರತವನ್ನು ಮಾಡುವುದರ ಮೂಲಕ ಹಾಗೂ ವಿಷ್ಣುದೇವರ ಆರಾಧನೆಯನ್ನು ಮಾಡುವುದರ ಮೂಲಕ ವ್ಯಕ್ತಿಯು ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ. ಪುತ್ರದ ಏಕಾದಶಿ ವ್ರತವನ್ನು ಅಥವಾ ವೈಕುಂಠ ಏಕಾದಶಿ ವ್ರತವನ್ನು ಆಚರಿಸುವ ವ್ಯಕ್ತಿಯು ಸಂತಾನ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ, ದೀರ್ಘಾಯುಷ್ಯವನ್ನು ಹೊಂದುತ್ತಾರೆ ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ. ಪುತ್ರದ ಏಕಾದಶಿಯ ಪ್ರಭಾವದಿಂದಾಗಿ ಮಕ್ಕಳಿಲ್ಲದ ದಂಪತಿಗಳು ಆರೋಗ್ಯಕರ ಮತ್ತು ಬುದ್ಧಿವಂತ ಮಕ್ಕಳನ್ನು ಪಡೆಯುತ್ತಾರೆ. ಏಕಾದಶಿಯ ದಿನದಂದು ಧಾರ್ಮಿಕ ಪೂಜೆಯನ್ನು ಮಾಡುವುದರ ಜೊತೆಗೆ ಈ ವಸ್ತುಗಳನ್ನು ವಿಷ್ಣುವಿಗೆ ತಪ್ಪದೇ ಅರ್ಪಿಸಬೇಕು. ನಾರಾಯಣನ ಪಾದಗಳಿಗೆ ಈ ವಸ್ತುಗಳನ್ನು ಅರ್ಪಿಸುವುದರಿಂದ ಸಂತೋಷ, ಸಮೃದ್ಧಿ ಮತ್ತು ಅದೃಷ್ಟದ ಆಶೀರ್ವಾದ ಸಿಗುತ್ತದೆ. ಇದಲ್ಲದೆ ಲಕ್ಷ್ಮೀದೇವಿಯು ಆ ಕುಟುಂಬದ ಮೇಲೆ ತನ್ನ ಆಶೀರ್ವಾದವನ್ನು ಸದಾ ಸುರಿಸುತ್ತಾಳೆ. ವಿಷ್ಣುವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಪಂಚಾಮೃತ ಕೂಡ ಒಂದಾಗಿದೆ. ವಿಷ್ಣುವಿಗೆ ಪಂಚಾಮೃತ ಅರ್ಪಿಸುವುದರಿಂದ ಅವನು ಸಂತುಷ್ಟನಾಗುವುದಲ್ಲದೆ ಭಕ್ತರ ಎಲ್ಲ ಕಷ್ಟಗಳನ್ನು, ದುಃಖಗಳನ್ನು ಪರಿಹಾರ ಮಾಡುತ್ತಾನೆ. ದೇವರಿಗೆ ಪ್ರಿಯವಾದ ಪಂಚಾಮೃತವನ್ನು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆಯಿಂದ ತಯಾರಿಸಲಾಗುತ್ತದೆ. ವಿಷ್ಣುದೇವರಿಗೆ ಪಂಚಾಮೃತವನ್ನು ಅರ್ಪಿಸುವಾಗ ತಪ್ಪದೆ ಅದರಲ್ಲಿ ತುಳಸಿಯ ದಳಗಳನ್ನು ಕೂಡ ಹಾಕಬೇಕು. ವಿಷ್ಣುವಿಗೆ ಹಣ್ಣುಗಳನ್ನು ಅರ್ಪಿಸುವಾಗ ಸಾಮಾನ್ಯವಾಗಿ ಬಾಳೆಹಣ್ಣುಗಳನ್ನು ಅರ್ಪಿಸುತ್ತೇವೆ. ವೈಕುಂಠ ಏಕಾದಶಿಯ ದಿನದಂದು ವಿಷ್ಣುದೇವನಿಗೆ ಬಾಳೆಹಣ್ಣುಗಳಲ್ಲದೆ ಆಯಾ ಋತುಮಾನಕ್ಕೆ ದೊರೆಯುವಂತಹ ಹಣ್ಣುಗಳನ್ನು ಕೂಡ ಅರ್ಪಿಸಬಹುದಾಗಿದೆ. ಅದರಲ್ಲೂ ಈ ಸಮಯದಲ್ಲಿ ಆದಷ್ಟು ಹಳದಿ ಬಣ್ಣದ ಹಣ್ಣುಗಳನ್ನು ಅರ್ಪಿಸುವುದು ಒಳ್ಳೆಯದು. ವಿಷ್ಣುವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಬಾಳೆಹಣ್ಣು ಹೆಚ್ಚು ಮಹತ್ವವಾಗಿದೆ. ಬಾಳೆಹಣ್ಣನ್ನು ನಾವು ಎಲ್ಲ ದೇವರ ಪೂಜೆಗಳಲ್ಲಿ ಬಳಸುತ್ತೇವೆ. ಆದರೂ ವಿಷ್ಣು ದೇವರ ಪೂಜೆಯಲ್ಲಿ ಈ ಹಣ್ಣನ್ನು ತಪ್ಪಿಸುವ ಹಾಗಿಲ್ಲ. ವೈಕುಂಠ ಏಕಾದಶಿಯ ದಿನದಂದು ವಿಷ್ಣುವಿಗೆ ನೈವೇದ್ಯವಾಗಿ ಬಾಳೆಹಣ್ಣುಗಳನ್ನು ಅರ್ಪಿಸುವುದರಿಂದ ಅವನು ಶೀಘ್ರದಲ್ಲೇ ನಿಮ್ಮ ಮೇಲೆ ಸಂತುಷ್ಟನಾಗುತ್ತಾನೆ. ಇದರಿಂದ ವಿಷ್ಣುದೇವನು ನಿಮ್ಮೆಲ್ಲ ಆಸೆಗಳನ್ನು ಪೂರ್ತಿ ಮಾಡುತ್ತಾನೆ ಹಾಗೂ ವಿಷ್ಣುದೇವನ ಪೂಜೆಯಲ್ಲಿ ಆತನಿಗೆ ಹಳದಿ ಬಣ್ಣದ ಹೂಗಳನ್ನು ಕೂಡ ಅರ್ಪಿಸಬೇಕು. ವಿಷ್ಣುದೇವನಿಗೆ ಹಳದಿ ಬಣ್ಣದ ಹೂವುಗಳೆಂದರೆ ಅತ್ಯಂತ ಪ್ರಿಯವಾಗಿರುತ್ತದೆ. ವೈಕುಂಠ ಏಕಾದಶಿ ದಿನದಂದು ವಿಷ್ಣುದೇವನಿಗೆ ನಾವು ಹಳದಿ ಬಣ್ಣದ ಹೂಗಳನ್ನು ಅಥವಾ ಹಳದಿ ಬಣ್ಣದ ಹೂವಿನ ಮಾಲೆಯನ್ನು ಕೂಡ ಅರ್ಪಿಸಿ ವಿಷ್ಣುದೇವನಿಗೆ ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸುವುದರಿಂದ ಭಕ್ತರು ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತಾರೆ. ತುಳಸಿ ದಳದ ಮಹತ್ವ. ವಿಷ್ಣುವಿನ ಪೂಜೆಯಲ್ಲಿ ಕಡ್ಡಾಯವಾಗಿ ತುಳಸಿ ದಳಗಳನ್ನು ಬಳಸಲೇಬೇಕು.
ತುಳಸಿ ದಳಗಳು ವಿಷ್ಣುದೇವನಿಗೆ ಅತ್ಯಂತ ಪ್ರಿಯವಾದ ವಸ್ತುವೆಂದು ಪರಿಗಣಿಸಲಾಗುತ್ತದೆ. ತುಳಸಿ ದಳಗಳಿಲ್ಲದ ವಿಷ್ಣುದೇವನನ್ನು ಪೂಜಿಸಿದರೆ ಆ ಪೂಜೆಯು ಅಪೂರ್ಣವೆನಿಸಿಕೊಳ್ಳುತ್ತದೆ. ಹಾಗಾಗಿ ವೈಕುಂಠ ಏಕಾದಶಿಯ ದಿನದಂದು ವಿಷ್ಣುವನ್ನು ಆರಾಧನೆ ಮಾಡುವಾಗ ತಪ್ಪದೆ ತುಳಸಿಯನ್ನು ಬಳಸಿ. ಇಲ್ಲಿ ನಾವು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕಾದ ವಿಚಾರವೆಂದರೆ ಏಕಾದಶಿಯ ದಿನದಂದು ನಾವು ತುಳಸಿಯನ್ನು ಕೀಳಬಾರದು. ಹಾಗಾಗಿ ಏಕಾದಶಿಗಿಂತಲೂ ಒಂದು ದಿನ ಮೊದಲೇ ಪೂಜೆಗಾಗಿ ತುಳಸಿ ಗಿಡದಿಂದ ತುಳಸಿಯನ್ನು ಕಿತ್ತು ಇಟ್ಟುಕೊಳ್ಳಬೇಕು. ಏಕಾದಶಿ ಬಗೆಗಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಷ್ಣು ಸಮೇತ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.